ಇವತ್ತು ನಮ್ಮ ವಿಡಿಯೋಗೆ ಸ್ವಾಗತ ಅನ್ರಿ. ಹೇಳ್ರಿ ನಮ್ಮ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಮ್ಮ ಮನೆಗೆ ಸ್ವಾಗತ. ನಿಮ್ಮ ಮನೆಗೆ ಸ್ವಾಗತ ಅಂದ್ಬಿಟ್ಟು ಒಂದೇ ಸಲ ನಿಮ್ಮ ಮನೆಗೆಲ್ಲ ಒಂದು 1,70,000 ಜನ ಸಬ್ಸ್ಕ್ರೈಬರ್ಸ್ ಅವ್ರೆ. ಬಂದ್ರು ಅಂದ್ರೆ ನಿಮ್ಮ ಮನೆ ತುಂಬ ತದ ಮೇಲೆ. ಗೈಸ್ ವೆಲ್ಕಮ್ ಬ್ಯಾಕ್. ಫೈನಲಿ ರೆಡಿಯಾಗ ಕಾಯ್ತಾವ್ರಿ. ಕರ್ಕೊಂಡು ಹೋಗಿ ತಂಗಿಯಮ್ಮನ್ನ ವಸಂತಮ್ಮನ ಅಡುಗೆ ಮಾಡ್ತಾವ್ರಿ. ಮೇಡಮ್ ಅವ್ರು ಮನೆ ಬಿಟ್ಟು ಹೋಗಿನ ಮುಂಚೆ ಪೂಜೆ ಮಾಡ್ತಾವ್ರಿ, ವಾರ ಮಾಡ್ತಾರೆ ಅಪ್ಪವ್ರ ಮನೇಲಿ. ನೋಡ್ದೇನ್ರಿ ಹಂಗೆ ಕಾಣ್ತಾಳೆ ಮೇಡಮ್. ನೋಡ್ಕೊಳ್ತಾ ಈ ಸೀರಿಯಲಿ ಏನು ಹೇಳ್ತಾರೆ ಪಾಪ ಅವಳು. ಅವಳು ಹೇಳಿದ್ರೆ ಮಾಡ್ಸ್ಕೊಳ್ತೀನಿ ಅಂತಾನ. ಅವಳು ಹೇಳ್ತಾಳೆ ಕಟಿಂಗ್ ಮಾಡ್ಸ್ಕೊಂಡು ಇಟ್ಟಾಗಿರೋ ಅಂತ ಹೇಳ್ತಾಳ. ಇಲ್ಲ ಖುಷಿಯಾಗಿ ಗೊತ್ತಾಳಲ್ಲ ಅಣ್ಣ ತಂಗಿ ಹೆಂಗಿ ಅಂತ. ಇನ್ನೊಬ್ರು ಬಟ್ರ್ ತೋರಿಸ್ತೀವಿ ಬರೀ ನಮ್ಮ ಮನೆ ಭಟ್ರು. ನೋಡ್ರಿ ಭಟ್ರನ್ನ ಅಳಿಯ ಮಗಳು ಬೀಗರಿಗೆ ಬೋಂಡ ಕರ್ಸಿ ಒಬ್ಬಟ್ಟು ಮಾಡಿಸಿ ಏನಾರ ಮಾಡಿಕ್ತಾವ್ರೆ. ಓಡು 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 ಬೇಗ ಓಡು. ಇಲ್ಲ 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 ಅಪ್ಪನು ಮಾಡ್ತೀರಾ? ನಿಮ್ಮನೆ ಬಂದ ನಾವು ಮಾಡ್ತೀವಾ? ಗೆಸ್ಟಪ್ಪ ನೀವು ಹಂಗೆಲ್ಲ ಕೆಲಸ ಮಾಡ್ಕೊಳಂಗಿಲ್ಲ. ಏನ್ ಮಾಡಿದ್ರಿ ಎಲ್ಲ ನಮ್ಮದೇ ಅಪ್ಪ. ಎಕ್ಸಾಮ್ ಬರೆಯೋತಾ ಇದ್ದೀನಿ. ಆಲ್ ದ ಬೆಸ್ಟ್ ಹೇಳ್ರಿ. ಎಕ್ಸಾಮ್ ಕನ್ನಡದಾಗ ಹೇಳ್ರಿ ಚೆನ್ನಾಗಿ ಬರೆಯಪ್ಪ ಅಂತ ಏನು ಹೇಳಕ್ ಬರವ. ಇವಾಗ ನಿಮ್ಮ ಮಗ ಎಲ್ಲ ಎಕ್ಸಾಮ್ ಬರೆಯೋಕೆ ಹೋಗ್ಬೇಕ್ರಿ ಹೇಳ್ತಿರ್ಲಿವಾ? ಅಮ್ಮ ನಿಮ್ಮ ಹೋಗ್ಬತ್ತೀನಮ್ಮ ಅಂತ ಎಲ್ಲ ಖಾಲಿ ಬಿದ್ದೋತಿರ್ಲಿವಾ? ಆಶೀರ್ವಾದ ಓಹೋ ಮಕ್ಕದಲ್ಲಿ ಮಂದಾಸ ಮೇಡಮ್ಗೆ ಇವತ್ತು ಹೊಸೆ ಹೆಂಗೊಳತ್ತೆ ಅತ್ತೆ ಹೊಸ ಜನಗಳ ಚೆನ್ನಾಗಿ ನಡ್ಕೊಂಡು ಮಾಡ್ಸ್ಕೊಂಡು ಹೋಗ್ತಾ ಮದುವೆ ಎಲ್ಲ ಎಷ್ಟು ಸಲ ಕೇಳ್ತಪ್ಪ ಹೋಗಲ್ಲ ಅಂತೀಲ್ವಾ? ಏನೋ ಮಾಡ್ಬೇಕಲ್ಲ, ಎಲ್ಲ ಮಾಡ್ಬೇಕಲ್ಲ ಮೌ. ಯಾವ್ದು ಅಡ್ಜಸ್ಟ್ ಮಾಡ್ತಾರೆ ಅಮ್ಮನು ಅಪ್ಪನ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಫುಲ್ ಲವ್. ಅವ್ರು ಏನೇ ಕಂಡಿದ್ರು ಅವ್ರು ಇಬ್ರು. ನೀವು ನೋಡಿದ್ರೆ ಹೆಂಗೈತೆ ಬಾಂಡಿಂಗ್ ಅವಲಿಂದ ಹೆಂಗೆ? ನಮ್ಮನೇಲಿ ಅಷ್ಟೇಪ್ಪ ಮಾಡ್ತಾರೆ. ಮಾಡ್ಬೇಕು ಹೇಳ್ರಿ. ನಾನು ಮಾಡಲ್ಲ ಅಷ್ಟೇ ಆದ್ರೆ. ಯಾಕ ಎಲ್ಲ ಗಂಡು ಮಕ್ಳು ಯಾರು ಅಡುಗೆ ಮನೆ ಕೆಲಸ ಮಾಡ್ಬೋದು, ಎಲ್ಲ ಕಲ್ತ್ಕೋಬಹುದು. ಕಲ್ಸ್ಕೊಟ್ರೆ ಹೆಂಗ ಬರ್ತೀನಿ ಹಂಗಾರೆ? ಹುಡುಗ ಮಾಡ್ತಾನೆ. ಹೌದಾ? ಏನೇನು ಕಲ್ಸಿದ್ರು ಅಡುಗೆ ಮಾಡೋದು? ಎಲ್ಲ ಮಾಡ್ತಾನೆ. ಒಂದು ದಿಸ್ಕು ಮಾಡ್ಕೊಳ್ಳಿಲ್ಲಪ್ಪ ನಮಗೆ. ಇವಾಗ ಬಿರಿಯಾನಿ ಎಲ್ಲ ಅವನ ಮಾಡ್ತಾ ಇದ್ದಿದ್ದೆ ಅವಾಗೆಲ್ಲ ಇದು ಅನ್ಕೊಂಡು. ಹೌದಾ? ಇನ್ನೇನು ಹೊಸ ವಿಷಯ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಹಂಗಾರೆ ತಾಯಿಗೆ ಹೇಳಿದ್ದೀನಲ್ಲ. ಹಂಗಾರೆ ಚಂದುಗೆ ಏನು ತಲೆ ಕೆಟ್ಟಂಗಿಲ್ಲ ಹಂಗಾರೆ ಎಲ್ಲ ಇವರೇ ಮಾಡ್ಕೊಡ್ತಾರೆ. ಚಿಕ್ಕಕ್ಲಾಗಿದ್ದಾಗೆಲ್ಲ ನಾನು ಪಾಪ ಅವನೇ ಮಾಡ್ಕೊಂಡು ಒಲೆ ತಗ ಸ್ಟವ್ ಅನ್ಸಿ ಸ್ಟವ್ ಮೇಲೆ ಮಾಡ್ಕೊಂಡು ಯಾವ ಪೂಜೆ ಮಾಡ್ತಾನೆ ಮಾಹಿತಿ. ನಮ್ಮ ಪೂಜೆ ಮಾಡಿದ್ದು ತಾಯಮ್ಮ ಮಾಹಿತಿ ಗೊತ್ತಾಗಿಲ್ಲ. ಫುಲ್ ಡೀಸೆಂಟ್ ಆಗಿಬಿಟ್ಟಿದ್ದೆ ಇವತ್ತು. ಎಷ್ಟೊಂದು ಮಾತಾಡ್ತಿದ್ದೆ. ಹಾಂ ಯಾಕೆ ಕೂದಲು ಹಿಂಗೆ ಬಿಟ್ಬಿಟ್ಟಿದ್ಯಾ? ಎಷ್ಟು ಚೇಂಜ್ ಮಾಡ್ಬೇಕಲ್ವಾ? ಒಳ್ಳೆ ಬಟ್ಟಿಕ್ಕಿದ್ಯಾ ಅಂಗಕ್ಕೆ. ರೆಡ್ಡಿಗಾರ ಇದ್ದಂಗೆ ರೆಡ್ಡಿಗಳಿಕ್ಕರ್ ಗೊತ್ತಾ? ರೆಡ್ಡಿ ಬಟ್ಟಿಗೆ ಇಕ್ಕಿದ್ಯಾ ಗಾಯ್ಸ್. ನೋಡ್ರಿ ಒಳಗೆ ಎದ್ದು ಎಲ್ಲ ರೆಡಿ ಮಾಡಿ ತವರು ಮನೆಯಿಂದ ಎಲ್ಲ ರೆಡಿ ಮಾಡಿ ಹೊಡೆತಾವಳೆ ಪೂಜೆ ಮಾಡಿ. ನಮ್ಮ ಮನೆಗಿಂದ ಯಾರು ಸ್ನಾನನೇ ಮಾಡಿಲ್ಲ. ನಮ್ಮ ಅಮ್ಮ ಇವಾಗ ಹೋಗೋದೆ, ನಮ್ಮ ಅಪ್ಪ ಆಮೇಲೆ ಹೋಗ್ತದೆ. ನಾನು ರೆಡಿ ಮಾಡಿದ್ದೀನಿ. ನನಗೆ ಎಕ್ಸಾಮ್ ಆಲ್ ದ ಬೆಸ್ಟ್ ಹೇಳಿ ತಾಯಿ. ಆಮೇಲೆ ಪೂಜೆ ಮಾಡ್ಬೇಕು ಅನ್ನೋ ಕೇಳ್ಕೊ ಚೆನ್ನಾಗಿ ಎಲ್ಲ ಪಾಸ್ ಆಗಲ್ಲಪ್ಪ ಅಂತ ಕೇಳ್ಕೊಬೇಕು. ನಾನು ಮನೆಯಿಂದ ಹೋದ್ಮೇಲೆ ಮಹಾಲಕ್ಷ್ಮಿ ಹೊರಟೋಳೆ, ಮಹಾಲಕ್ಷ್ಮಿ ಬರಲಮ್ಮ ಅಪ್ಪ ಅಮ್ಮನ ಮನೆಗೆ ಅಂತ. ಗೈಸ್ ನನ್ನ ತಂಗಿ ಅಂಕಲ್ಗಳನ್ನ ಕಮೆಂಟ್ ಮಾಡಿರಿ. ನಮ್ಮದೇನ ಸೀರೆ ಇದು? ಹಾಂ ಗೈಸ್ ನಮ್ಮ ಸೀರೆ, ನಮ್ಮ ಬಿಸ್ನೆಸ್ ಸ್ಯಾರಿ ಹಿಂಗೈತೆ ಅಂತ ಕಮೆಂಟ್ ಮಾಡಿರಿ. 10 ರೂಪಾಯಿ ತೋರಿಸ್ತೀನಿ ತಾಯಿ. ನಂಗೆ ಸೀರೆ ತೋರಿಸೋ ಬರೋಂಗಿಲ್ಲ. ಲಾಸ್ಟ್ ಟೈಮ್ ಕರೆಕ್ಟಾಗಿ ತೋರಿಸಿಲ್ಲ ಹೆಂಗೆ ಏನೇನು ಅಂತ. ಗೈಸ್ ಇದು ನಮ್ಮ ತಂಗಿ ಎತ್ಕೊಳತ್ತವಳೆ. ಇಷ್ಟ ಆಗುತ್ತೆ ಅಂತ ನಮ್ಮ ತಂಗಿ ರಸ್ತೆ ಎಲ್ಲ ಎತ್ಕೊಳತ್ತವ್ರೆ. ಸೊ ಅಷ್ಟೇ. ಮಗಳನ್ನ ಗಂಡನ ಮನೆ ಕಳಿಸ್ತಾರೆ, ನಿನ್ನ ಕಳಿಸ್ತಾ ಇಲ್ಲ. ನೀನು ರೆಡಿ ಆಗ್ತಾ ಇದೆಯಾ? ಮದುವೆ ರೆಡಿ ಆದಂಗೆ. ಹಾಂ ಯಾಕ್ರಿ ಸೈಲೆಂಟ್ ಆಗಿದ್ದೀರಾ? ಮಾತೇ ಇಲ್ಲ. ದಂಪತಿಗಳು ಊಟ ಮಾಡ್ತವ್ರೆ. ಗಾಯ್ಸ್ ಸ್ಪೆಷಲ್ ಅಬ್ದೂಟ ಅವ್ರಿಗೆ ಕಣಮ್ಮ ತಾಯಿಯರಿಗೆ. ಯಾರಿಗಪ್ಪ ಅದು? ತಾಯಿಗೆ ಗಾಯ್ಸ್ ಸ್ಪೆಷಲ್ ಅಬ್ದೂಟ. ಬೋಂಡ ಅಪ್ಪ ಮಾಡಿರೋದು, ಒಬ್ಬಟ್ಟು ನಮ್ಮ ಮಾಡಿರೋದು, ಹೆಸರು ಬಳಿ ಇಬ್ಬರು ಮಾಡಿರೋದು, ಅಳಸಿನ ಹಪ್ಪಳ. ಆಯ್ತಲ್ಲ ಪ್ಯಾಕು. ಏನು ಮಾಡ್ತಿಲ್ವಾ? ಉಂಗ್ರ ಒಡವೆ ವಸ್ತ್ರ ಇದು ಡೈಮಂಡು ನೆಕ್ಲೆಸು ಗೋಲ್ಡು ಸಿಲ್ವರು ತಾಮ್ರ ಇತ್ತಾಳೆ ತಗಡು
ಇದಿಲ್ಲೇ ಬಿಟ್ಟಿದ್ದಿ ಹಿಂಗೆ ಹಾಕೋ ವ್ಯಾನಿಟಿ ಬ್ಯಾಗ್ ಆಂಟಿ ಥರ ಆಂಟಿ ಎಲ್ಲ ನಡಿ ನೇತ ಕಳಿಸೋಣ ಆಂಟಿ ಎಲ್ಲ ಅದೇ ಅಲ್ಲೇ ಬಿಟ್ಟಿದ್ದಿ ಇಲ್ಲಪ್ಪ ಇನ್ನೇನು ಒಂದು 2 ವರ್ಷ ಆಂಟಿ ಆಗೋತಿ ತಡಗೈತಿ ನಿಮ್ಮ ಹೆಲ್ಮೆಟ್ ಆರಾಮ ನೋಡ್ತಾವ ನೋಡ ಅದಲ್ಲಿ ತಿರುಗಿಸ್ಕೊಂಡು ಕಾರ ಗೊತ್ತೀನಿ ರೀ ಏನು ಏನಪ್ಪ ಒಂದು ತಿಂಗಳು ಕಳೆದಾಯ್ತಾ ಅದೇ ನೆಕ್ಸ್ಟು ಎಷ್ಟು ಗೌರಿ ಹಬ್ಬ ಗಣೇಶನ ಹಬ್ಬ ತನಕ ಬರೋದ ಇನ್ನು ಗೈಸ್ ನೆಕ್ಸ್ಟು ಇನ್ನು ಇದು ತನಕ ಬರಲ್ವಂತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮನೆ ಈ ಸಲ ಮಾಡೋ ಡೌಟು ತಾಯಿ ಅವ್ರ ಮನೇಲಿ ಜ್ವರ ಮಾಡ್ತಾರಂತೆ ಗಣೇಶನ ಹಬ್ಬ ಇನ್ನೂ 1 ತಿಂಗಳು ತಾಯಿ 1 ತಿಂಗಳ ಮೇಲೆ 3 ದಿವಸ ಅದಿ 1 ತಿಂಗಳ ತನಕ ಬರಲ್ವಾ ಹೌದಾ ಹೋಗ ಕರೀತಾವ್ರೆ ಜಲ್ದಿ ಹಾಂ ಇನ್ನೇನು ಸಮಾಚಾರ ನಮ್ಮ ವೀಡಿಯೋ ಜನ ಕೇಳು ಒಂದು ರೊಪ್ಪ ತೊಡಿತು 1 ತಿಂಗಳು ಅಲ್ಲ 1 ತಿಂಗಳು ರಪ್ಪ ತೊಡೆ ಇವ್ರಿಗೆ ಹೇಳಿ ಜನ ಕೇಳಿದೈತಿ ಅಂತ ಏನು ಹೇಳೋದು ಏನಾದ್ರು ಹೇಳೋದು ಅಷ್ಟು ಹಿಂಗೆ ಸಪೋರ್ಟ್ ಮಾಡಿರಿ ಹಿಂಗೆ ಸಪೋರ್ಟ್ ಮಾಡ್ತಾರ್ರಿ ಸಪೋರ್ಟ್ ಹೆಂಗೆ ಮಾಡೋದು ನೀನು ಬ್ಲಾಗ್ ಮಾಡು ಅಲ್ಲಿಂದ ಮಾಡೋಕೆ ಬರಲ್ವಾ ಆಮೇಲೆ ಹಂಗೆ ಸಪೋರ್ಟ್ ಮಾಡ್ರಿ ಆಮೇಲೆ ಅಷ್ಟೇ ಅಷ್ಟೇ ಹಂಗೆ ಅರುಣ ಬಾಯ್ ಮಗನಿಗೆ ಕಳ್ಸ್ಕೊಡ್ಬೇಕು ಕಣ್ಣೀರು ಹಾಕಬಾರ್ದು ಯಾವ್ದಿದ್ರೆ ಹೆಣ್ಣು ಮಕ್ಕಳು ಮಾಡಿದ್ಮೇಲೆ ತವ್ರ ಮನೆ ನಿಂಕ ಹೋಗಲೇಬೇಕು ಎಷ್ಟೇ ವರ್ಷ ಇದ್ರೇನು ಆಲೇ 3 ತಿಂಗಳಾಯ್ತು ಖುಷಿ ಖುಷಿಯಾಗಿ ಕಳಿಸ್ಕೊಡ್ಬೇಕು ಏನು ಹಿಂದ್ಗಡೆ ಹೊಡ್ತಾ ಇರ್ತದೆ ಅಮ್ಮ ನಾನು ಖುಷಿ ಕಳಿಸ್ಬೇಕು ಬ್ಯಾಗ್ ತಾಯಿ 3 ತಿಂಗಳಾಯ್ತು 3 ತಿಂಗಳು ತಿಂಗಳಿದ್ರಲ್ಲ ಇನ್ನು ಬಿಟ್ಟು ಎಂದಿರೋದು ಅಂತ ಅಸಂತಕ ನಗನ ಗೊತ್ತಾಯಿತು ಅದು ಇವರಮ್ಮ ಈಗ ನಿನ್ನ ಹತ್ರನೂ ಇಲ್ಲೇ ಬಿಟ್ಕೊಳ್ತೀನಮ್ಮ ನಿಮ್ಮ ಮಗಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದ ಯಾವಾಗ ಅವಳು ತಿರ್ಬೇಕು ಅವಳು ಖುಷಿಯಾಗಿದ್ರೇನೆ ಏನಪ್ಪ ಮಂಜು ಬರೋಣಪ್ಪ ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್ ಹುಷಾರು ಬರ್ರಿ ಸೇರೋದ್ರಗಳ ತಂಗಿ ಅಡಿಕೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತಾವಳಿ ಬೆಳಗ್ಗೆ ನಿಕ್ಕ ಅಡಿಕೆ ಕೊಟ್ಬಿಟ್ಟು ಜಾಗ ಖಾಲಿ ಮಾಡ್ತಾ ಇರೋದು ಟೈಮ್ 11:15 ಕೊಟ್ಕೊಂಡು ಲೈಕ್ ನನ್ನ ತಂಗಿ ಕೊಡ್ತಾವಳಿ ಬಾಯ್ 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 ಓಕೆರಾ ಬಾಯ್ ಹುಷಾರು ಫೋನ್ ಮಾಡಿರಿ ಏನಾ ಬರೋಣ ತಾಯಿ ಬಾಯ್ ನಾನು ಹೋಗ್ತೀನಿ ಎಕ್ಸಾಮ್ ಹ್ಞೂ 2 ಗಂಟೆ ಇನ್ನೂ 2 ಅವರ್ ಐತೆ ಪರವಾಗಿಲ್ಲ ಹೋಗ್ತೀನಿ ನಾನು ಹಾಂ ಸರಿ ಆಯ್ತು ಬಾಯ್ 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 ಹುಷಾರು ಹೋಗಿ ಫೋನ್ ಮಾಡಿರಿ ತಾಯಿ ಹೋಗಿ ಫೋನ್ ಮಾಡಿರಿ ಬಾಯ್ ಬರೋಣ ಬಾಯ್ 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 ಹಾಂ ಬಾಯ್ 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 ಹಾಂ ಬರ್ತೀನಿ ಬಾಯ್ 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 ಅಲ್ಲೋಡ್ ಬರ್ಕಂತ ಹೋಗ್ಬಾ ಜಲ್ದಿ ಜನ ಒಂದು ತಿಂಗಳಿಂದ ಇದ್ರು ಯಾವಾಗ ಇದೇ ಬರ್ತಾನೆ ಮುಂದೆ ಮಾವು ನೀನು ಹೊಳ್ಕೊಂಡು ಹೋಗುವ ಅವಳು ಹೊತ್ಕೊಂಡು ಹೋಗ್ತಾನೆ ನೀನು ಹೊತ್ಕೊಂಡು ಹೋಗ್ತಾ ಇರೋ ಅಳ್ತಾನೆ ಇರಿ ವಾಯ್ಸ್ ಅಪ್ಪ ಮುಗೀತು ಬೇಡ ಕಲ ಎಲ್ಗೋತಿ ನನಗೂ ಟೈಮ್ ಆಯ್ತು ಮಾಡು ಏ ತಿನ್ನೋ 12 ಗಂಟೆ ಮೌ ಇಷ್ಟೇ ಕಾಲೇಜ್ ತಿನ್ನು ಏನಾಗಲ್ಲ 5 ನಿಮಿಷ ಹೆಚ್ಚು ಕಮ್ಮಿ
ಬರ್ನಾ ಬಳಪಳು ಅಂತಲೇ ಇರು. ಅಲ್ಲಿ 3 ತಿಂಗಳು ಕೇಳಪ್ಪ ನಿಮ್ಮ ಹಿಂದೆ ಬುದ್ಧಿಲ್ಲ. ಅದೇ ಮತ್ತೆ ನಿಮ್ಮ ಹೆಂಡ್ರನ್ನ ಹಂಗೆ ಮಾಡೋಣಪ್ಪ, ಅವ್ರ ಅತ್ತೆ ಅವ್ರ ಅಪ್ಪ ಮಗನ ಹಂಗೆ ಮಾಡೋರು, ನಿಮ್ಮವ್ವ ಹಂಗೆ ಮಾಡೋದ? ಹೆಣ್ಮಗುನೇ ಕತ್ತೆ, 2 ಗಂಡು ಮಗುನೇ ಯಾರಿವಿ? ಒಳ್ಳೆ ಕತೆ ಅಮ್ಮಂದು. 2 ಗಂಡು ಮಗುನೇ ಯಾರಿವಿ? ಏನು ಅಡ್ಕೊಂಡೆ 2 ಗಂಡು ಮಕ್ಳು ಈ ಥರ ಒಳಗೆ ಇರ್ತೀರಿವಲ್ಲ ಅಂತ. 2 ಗಂಡು ಮಕ್ಳು ಇರ್ತೀರಿ, ಹೆಣ್ಣು ಕಾಕಲ್ಲ ಸುಮ್ಮನೆ ನಮ್ಮಮ್ಮ. ಅದೊಂದಲ್ವಾ ಅವೈತೆ 1 ತಿಂಗಳು ಹೆಂಗನ್ಸ್ತು? ಹೆಂಗನ್ಸ್ತು ಅಂದರೆ ನಮ್ಮ ಮನೆ ಹೋಗ್ತಿ ತೀರ್ತು, ಅವ್ರ ಮನೆಗೆ ಅವ್ರು ಕರ್ಕೊಂಡು ಹೋದ್ರು. ಚೆನ್ನಾಗಿರ್ಬೇಕಷ್ಟೆ, ಮಕ್ಕಳು ಚೆನ್ನಾಗಿ ಚಂದ, ಅವಳು ಹಂಗೇನೆ ಊಟ ತಿನ್ನೋದು. ನಾವು ಚಂದ. ಆಕಳ ಒಂದು ಅಟ್ಟೆಗೆ ಮಾವು ಏನು ಹಿಂಗೆ ಕೇಳಿದಿ? ನೀನು ಅಂತ ಅವ ಸರಿಕಂತದ್ದು ತಿಂದಿದ್ದು ಆಗದ ಹಂಗೆ ಜೊತೆ ಕೂತ್ಕೊಂಡು ನೀನು ತಿನ್ಲಾರ್ದಲ್ಲಿ ಆಡ್ಕಾಡ್ತಿ. ಎಕ್ಸಾಮ್ ಕಣಪ್ಪ, ಒಳ್ಳೇದಾಗಲಿ, ಎಲ್ಲ ಬೆಸ್ಟ್. ನೋಡೋಣ ಎಕ್ಸಾಮ್ ಬರ್ದಾಗ ಯಾಕೆ ಕೆಲ್ಸ್ಕೋತೀಯ? ಜಾಸ್ಕೋತೀನಿ ಯಾರು ಹೇಳಿದ್ದು? ಇಲ್ಲ, ಡೈನಿಂಗ್ ಶೆಡ್ಡು, ದನಿ ಶೆಡ್ಡಾಗೂ ಮಾಡ್ತೀನಿ. ಕುರಿ ಶೆಡ್ ಮಾಡ್ತೀನಿ ಗೈಸ್. ನಾನು ನೆಕ್ಸ್ಟು ನಮ್ಮ ತಾತದ ಆಸೆ ಇದೆ 2 ಎಕರೆ. ಏಯ್ ಅವು ಸಿಟ್ವಾಗಿ ಅಳ್ಕಿಟ್ಟಿದ್ರಿ ಇದಾಗ್ತದೆ. ಈಗಲೇ ಫಸಲ್ ನೀನು ಕುರಿ ಶೆಡ್ ಮಾಡಿ ಒರ್ಸ್ಕೋ ಕಾವೇರಿ ನೀರು ಹಂಗೆ ತಿನ್ನೋ ತಟ್ಟೆಗೆ ಹಾಕೊಂಡು ತಿನ್ಲಾರ್ದಲ್ಲ ಇವಾಗಿ. ಹಾಂ ಬೇಜಾರಾಯ್ತಾ? ಅಯ್ಯೋ ಒಳ್ಳೆ ಕರಿ ಕಾಣಬೋದು ನೀವು. ಅವಳು ಸೋಸ್ಕೊಂಡು ಹೋಗ್ಬೇಕು ಇವಾಗ ಅಮ್ಮ ಮಾಡೋ ಕೆಲಸ. ಒಂದು ದಿವ್ಸ ನಾವು ಮದುವೆ ಆಗಿ ಒಂದು ಎಷ್ಟಲ್ಲಿ ಬಂದಪ್ಪ, ಒಂದು 5 ಸಲ ಬಂದ ಮದುವೆ ಆದ್ಮೇಲೆ ನಿನ್ನ ಬೈಸ್ಗೆ 5 ಸಲ ನಾನು ಖುಷಿಯಿಂದ ಕಳಿಸ್ಕೊಟ್ಟದ. ಒಳ್ಳೆದೇನೆ ಪೂರ್ತಿ. ಓಹೋ ನಿನ್ಗಲ್ಲ ನಿರ್ಬಲ್ಲ ಬಿಡಪ್ಪ. ನಾನು ನೀನು ಹತ್ತಿದ್ದು ಯಾವತ್ತೇಳಿ ನೋಡಿದ್ದು? ಅವತ್ತು ಮದುವೆ ಇದರಲ್ಲಿ ಚೌಟ್ರಲ್ಲಿ ಅಷ್ಟು ನೋಡಪ್ಪ, ನೀನು ಹತ್ತಿದ್ದು ನೋಡಿದ್ದು ನಾನು. ಅವತ್ತಿಂದ ನೋಡಲೇ ಇಲ್ಲ. ಈಗ ಅಮ್ಮ ಬಂದಾಗಿರ ಅದೇ ಕತ್ತೀನಿ. ಅಲ್ಲ ಇವಾಗಿರೋ 6 ವರ್ಷದಿಂದ ತಾಯಿ ಕರ್ಕೊಂಬರ್ಬೇಕಾರೆ ನನ್ನಂತ ಇರ್ತದೆ ಫುಲ್ ಮಕ್ಕ ಜೋಶಲ್ಲಿ ಮಂದಾಸ ನೋಡ್ತಿ ಗೈಸ್. ಬೇಕಾದ್ರೆ ಲಾಸ್ಟ್ ಬಿಡಿ ನೋಡ್ರಿ, ಇದು ಲಾಸ್ಟ್ ಆಡು ಕರ್ಕೊಂಬರ್ಬೇಕಾರೆ ನೋಡ್ರಿ ಉಳಾಗಲ್ಲಿ ನಮ್ಮನ ಜೋಶು. ಇವಾಗ ನೋಡ್ರಿ ಹೆಂಗಾಗದೆ, ಅಯ್ಯೋ ಒಳ್ಳೆ ಕತೆ. ಏನು ಮಾತಾಡಕ್ಕೆ ಬರಲ್ಲ ಗೈಸ್, ಫೀಲಿಂಗ್ಸು ಭಾವನೆ ವ್ಯಕ್ತಪಡಿಸೋಕೆ ಬರಲ್ಲ, ಕಣ್ಣೀರು ಹಾಕ್ಬಾರ್ದು ಅಷ್ಟೇ ಸುಮ್ಮನೆ. ಅಯ್ಯೋ ಮಗಳು ಹೊಟ್ಟಲ್ದಲ್ಲಪ್ಪ ಅಂತ. ಅದನಮ್ಮ ತಾನೇ ಸಾಯಂಕಾಲ ರೆಡಿ ಆಗಿರ್ತಿ, ಯಜಮಾನ ಪೂಜೆ ಮಾಡೋದು ರೆಡಿ ಆಗಿರ್ ಬರ್ತೀನಿ. ಕಾಲೇಜ್ ಎಕ್ಸಾಮ್ ಮುಗಿಸ್ಕೊಂಡು 500 ರೂಪಾಯಿ ಕೊಡ್ತೀನಿ ಮಾಡಮ್ಮ ಪೂಜೆ ಮಾವು. ಗಂಡು 100 ವರ್ಷ ಆಯ್ಸಿಸ್ತದೆ. ಭೀಮ್ ಅಂತಾರ ಏನಪ್ಪ, ಭೀಮ್ ಅಂತಾರ ಗಂಡ ಸಿಗ್ಲಿ ಅಂತ. ಗಂಡ ಭೀಮ್ ಅಂತಾರ ಬಲ್ವಾ ಅದೇನೋ ಗೊತ್ತಿಲ್ಲ ನಂಗೆ ಗೈಸ್. ಕಾಲ್ ಕಮೆಂಟ್ ಮಾಡ್ರಿ, ತಿಳ್ಕೊಂಬತ್ತೇನಾದ್ರು ಸಾಯಂಕಾಲ ಎಕ್ಸಾಮ್ ಮುಗಿಸ್ಕೊಂಡು ಯಾರು ರಂಜಿದ್ರು ಸಿಗೋದ್ರಿ ಕೇಳ್ಕೊಂಡು. ಸೊ ಇವಾಗ ನಾನು ಎಕ್ಸಾಮ್ ಬರೆಯೋಕೆ ಹೋಗ್ಬೇಕು, ಮಾರ್ಕೆಟಿಂಗು ಹೇಳಿದ್ನಲ್ಲ. ಸೊ ಅಷ್ಟೇ. ನಮ್ಮೂರಾಗಿರೋರು ಆಲ್ಮೋಸ್ಟ್ ಅಲ್ಲಿ ಯಾರು ಹೊಸ ಮದುವೆ ಅಲ್ಲ ಇವತ್ತೇನಾ ಓದ್ತಾ ಇರೋದು ಮನೆ ಕಡೆಗೆ ಅಷ್ಟೇ ಗೈಸ್. ನಮ್ಮೂರಾಗ ಒಂದು ಎಷ್ಟು ಜನ, ಒಂದು ಎಷ್ಟು ಮದುವೆ ಅದ ನನ್ನ ಆ ಟೈಮಲ್ಲಿ 4 ಮದುವೆ ಅದಾವ ಗೈಸ್. ನಮ್ಮೂರು ಪಾಳ್ಯಗಳೆಲ್ಲ ಸೇರೋ 4-5 ಮದುವೆ ಅದ. 4-5 ಜನ ಮನೆಗೂ ಇವತ್ತೇ ಕರ್ಕೊಂಡು ತಮಾಸೆ ದಿವಸ. ಸೊ ರಾಹು ಕಾಲ 12 ಗಂಟೆಯಿಂದ ಸ್ಟಾರ್ಟು. ಒಂದು 15 ನಿಮಿಷ ಬೇಗನೆ ಹೋದ್ರು ನನ್ನ ತಂಗೀರು. ಸೊ ನಾನು ಇವಾಗೆಲ್ಲ ಎತ್ಕೊಂಡು ಸೀದಾ ಜಾಗ ಖಾಲಿ ಮಾಡಬೇಕು ಗೈಸ್. ಬರೀ ಕಾಲೇಜ್ ಹಚ್ಚಕ್ಕೆ ಹೋಗಿ ಸಿಗೋಣ. ಬರ್ಲನಮ್ಮ? ಆಲ್ ದ ಬೆಸ್ಟೇನಮ್ಮ. ಆಲ್ ದ ಬಿಡಿ. ಅಯ್ಯೋ ಗೈಸ್, ಎಕ್ಸಾಮ್ಗೆ ಶೂಸ್ ಹಾಕೊಂಡು ಹೋಗಿಲ್ಲ, ಆಚೆಗೆ ಬೀಸಾಕ್ತಾರೆ, ಚಪ್ಪಲಿನೇ ಹಾಕಬೇಕು. ಟೈಮು 12:53 ಆಯಿತು. ಸೊ ಇನ್ನೂ 1 ಅವರ್ ಐತೆ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕೆ. 12:45 ಪೇಪರ್ ಕೊಡ್ತಿತ್ತು, 1 ಮಕ್ಕಳಿಗೆ ಕೊಡ್ತಾರೆ. ಇನ್ನು 4F05 ಇದನ್ನ ರೂಮು. ಎಳ್ಳೆ ಪೇಪರ್ ಗೈಸ್ ನನ್ನ. ಇನ್ನೂ ಪೇಪರ್ ಮಾಡೋಕ್ಕೆ 1:40 ಅಂದರೆ 1:45 ಕೊಡ್ತಾರೆ. 2 ಗೈಸ್ ಪೇಪರ್ ಅಂದರೆ ಬುಕ್ಲೆಟ್ ಕೊಡ್ತಾರೆ. ಪೇಪರ್ನ ಕರೆಕ್ಟಾಗಿ 2 ಗಂಟೆ ಕೊಡ್ತಾರೆ ಫಸ್ಟ್ ಪೇಪರ್ನ. ಸೊ ಹೊರಗಡೆ ಸಿಗಬೇಕು, ಇನ್ನು ಯಾರು ಬಂದಿಲ್ಲ. ನೋಡಿ ರಿವಿಷನ್ ಮಾಡ್ಕೊಂಡು ಎಕ್ಸಾಮ್ ಬರ್ತಾ ಇದ್ದೇನೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್. ನೋಡ್ತಾ ಇರೋದು ನೋಡು, ಸಿ ಹಾಯ್. ಓದ್ಬಿಟ್ಟು ಸ್ನಾನ ಮಾಡ್ರೆ ಹೊಟ್ಟೆ ಅಂದ್ಬಿಟ್ಟು ಹಂಗೆ ಬಂದ ನಾನು. ನಾನಂತೂ ಸಿಕ್ಕಾಪಟ್ಟೆ ಓದ್ಬಿಟ್ಟಿದ್ದೀನಿ. ಓದಿರೋ ರೇಂಜ್ಗೆ ಟಾಪಲ್ಲಿ ಬರೋದೆ. ಈಗ VTU ಅಲ್ಲಿ ಇಲ್ಲೇ ಕೂತ್ಕೊಂಡು ಬರ್ರಿ. ಪಕ್ಕದ ಕ್ಲಾಸಿಂದ ಹೊಡಿತಾರೆ ನನಗೆ. ನಾನು ಆಚೆ ಕ್ಲಾಸ್. ನಿಮ್ಮಂತ ಆಶೀರ್ವಾದ ನಮ್ಮ ಮೇಲೆ ಇರಲಿ, ಪಾಸ್ ಆಗಲಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ. ಇನ್ನೂ ಒಂದು ಎಕ್ಸಾಮ್ ನೋಡು, ಬಾಕಿ ಇದೆ. ಎಕ್ಸಾಮ್ ಟೈಮಲ್ಲಿ ಓದಿ ಕಣ್ಣೆಲ್ಲ ಹೆಂಗ ನೋಡಿ ಗೈಸ್, ಕಣ್ಣು ನೋಡಿ ಗೈಸ್, ಕಣ್ಣು ಟೆನ್ಷನ್ ಗೈಸ್, ಟೆನ್ಷನ್ ಮುಗೀತು. ಇನ್ನೆಲ್ಲ ಸರಿಯಾಗುತ್ತೆ. ಎಕ್ಸಾಮ್ ಹಿಂಗೆ ಬರೋದು, ಎಕ್ಸಾಮ್ಗೆ ಹಿಂಗೆ ಬರೋದು ಎಲ್ಲ ಬೇಕು. ಸಾಕಿಷ್ಟೇ. ನಾನು ಗಂಡು ಮಗ ಕಾಯ್ತಾ ಇದ್ದೀನಿ, ಹೆಣ್ಣುಡಿಗೆ ಬರ್ತಿರ್ಲಿಲ್ಲ. ನಾವು ಇಷ್ಟನೇ, ಹಿಂಗೆ ಸಾಕು, ಬರ್ಬಿಟ್ಟು ಹೋಗ್ಬಿಡೋದು ಅಷ್ಟೇ. ಆಲ್ ದ ಬೆಸ್ಟ್, ಚೆನ್ನಾಗಿ ಬರೀ. ನಿಂಗೂ ಆಲ್ ದ ಬೆಸ್ಟ್, ಚೆನ್ನಾಗಿದೆ. 3 hours later. ಎಂತ ಬಿಸಿಲು.
ಕಟ್ ಮಾಡ್ಬಿಟ್ರಲ್ಲ ಗ್ಲಾಸು ಇನ್ನಲ್ಲ ಏನು ಗ್ಲಾಸ್ ಅಲ್ಲ ಹುಲ್ಲು ಹುಲ್ಲ ಬಿಡಲ್ಲೇ ಬೆಳಿತಾ ಇರ್ತಾವಲ್ಲೇ ಒಟ್ಟಬಿಟ್ಟು ಬಗಸಿಂಗ್ ಅಲ್ಲ ಕಳ ನಿಂಗೆ ಅಡ್ಡ ಕೂದಲು ಬಿಡ್ತೀನಿ ಬಟ್ ಎಲ್ಲ ಕಟ್ ಮಾಡಿಸ್ಕೊಂಡು ಡೈಲಿ ಎಲ್ಲೋ ಬಿಡ್ತಿದ್ದೀನಿ ಗೈಸ್ ಇವನಿಂದನೇ ಗೈಸ್ ಬಿಟ್ಟಿದ್ದ ನಾವು ಮುಂಚೆ ಹೇಳಿದ್ದ ಏಯ್ ಬಾರ ಹಂಗೆ ಕಾಲೇಜ್ ಮುಗೀತು ಇಬ್ರು ಬಿಟ್ಬಿಡೋಣ ಅಂತ ಹೇಳ್ದ ಅಡ್ಡ ತೊಡಿ ಬಿಡೋಣ ಅಂತ ಹೇಳ್ದ ನಾನು ಬಿಟ್ಕೊಂಡು ಹೋದ ನೀನು ಕಟ್ ಮಾಡ್ಕೊಂಡು ಗೊತ್ತಾವನೆ ನಾನು ಕಟಿಂಗ್ ಮಾಡ್ಸ್ಕೊತೀನಿ ಗೈಸ್ ವಾಚ್ಮ್ಯಾನ್ಗೆ ಪಾಸ್ ಅಷ್ಟೇ ಅವರು ಎಲ್ಲಿ ಬರ್ತಾರೆ ಇವಾಗಲೇ ಅವರು ಅಯ್ಯೋ ನನ್ನ ಮಕ್ಳು ಒಳ್ಳೆ ಕತೆ ನಿಂದು ಎಲ್ಲ ಹಂಗೆ ಬರ್ದಪ್ಪಿ ಯಾವಾಗ ಕೇಳ್ತಾ ನೋಡಿ ಯಾವಾಗ ಕೇಳ್ಬೇಕಾಯ್ತು ಹೆಂಗ ಸಕ್ಸಸ್ಫುಲ್ ಇದು ಬರ್ದಿದ್ದಾಯ್ತು ಏನಪ್ಪ ಇವೆಲ್ಲ ಯಾರು ಚಿಕ್ಕ ಮಕ್ಕಳು ಪೇಪರ್ ಗೈಸ್ ಇವೆಲ್ಲ ನನಗೆ ಮುಗಿದ್ಬಿಟ್ರೆ ಅಷ್ಟೇ ನನಗೆ ನೀನು ನೆಕ್ಸ್ಟ್ ಇರೋದು ಏನು ತಲೆ ಕಟ್ಕೊಂಡಿಲ್ಲ ಇವನಿಗೆ ಅದು ನೋಡ್ರಿ ನಾಳಿಕೆ ಸಿಟಿಲಿ ನೀರು ಇಳಿಸ್ತದೆ ಇವನಿಗೆ ಇವನು ತಲೆನೋವೇ ಮುಗ್ದೋಯ್ತು ನನಗೆ ಏನು ಅಷ್ಟೊಂದು ರಿಸ್ಕ್ ಇಲ್ಲ ಗೈಸ್ ಮುಗ್ದಾಯ್ತು ಅಂದ್ರೆ ಬರ್ದಿರೋ ಸಖತ ಬರ್ದ ಇನ್ ಕೇಸ್ ಏನಾದ್ರು ಫೇಲ್ ಮಾಡಿದ್ರು ಅಂತಂದ್ರೆ ಯಾರು ವ್ಯಾಲ್ಯೂಯೇಟ್ ಮಾಡೋನು ಎಂಟಿ ಜೊತೆ ಜಗಳ ಆಡ್ಕೊಂಬಂದ ಅಂತ ಲೆಕ್ಕ ಏನೋ ಹೇಳಕ್ ನಾನು ಅಪ್ಪಿ ಫೇಲ್ ಆಗೋದಪ್ಪಿ ನಾಳಿದ್ದು ಇನ್ನು ಬರ್ದೇ ಇಲ್ಲ ಅಲ್ಲೇ ಫೇಲ್ ಗೈಸ್ ಎಲ್ಲರಿಗೂ ದರ್ಶನ್ ಡೈಲಾಗ್ ಹೊಡಿತಾರಲ್ಲ ಲಾಸ್ಟಲ್ಲಿ ವೀಕೆಂಡ್ ರಮೇಶಲ್ಲಿ ಅದೊಂಚೂರು ಅವಾಗ ಅನಿಸಿದೆ ಒಂಚೂರು ಓದಬೇಕಾಗಿತ್ತು ಅಂತ ಇವಾಗ ನಾಡಿದ್ದು ಕಣ್ಣು ನೀರು ಬರುತ್ತಾ ಇದೆ ಗೈಸ್ ಅಷ್ಟೇ ಮುಗೀತು ಇವಾಗ ಮನೆ ಕಡೆಗೆ ಹೋಗ್ಬೇಕು ಎಕ್ಸಾಮ್ ಬರ್ತಿಲ್ಲ ಸೂಪರ್ ಬರ್ದಿದ್ದಾಯ್ತು ಸಖತ್ತಾಗೆ ಬರ್ದು ಏನು ಅಷ್ಟೊಂದೇನಿಲ್ಲ ಗೈಸ್ ಯಾವ ಮಾರ್ಕೆಟಿಂಗು HR ಮಾರ್ಕೆಟಿಂಗ್ PUCಯಿಂದ ಮಾರ್ಕೆಟಿಂಗ್ ಓದೋ ಬಂದಿದ್ದಾಯಿತು ಇವತ್ತು ಮಾರ್ಕೆಟಿಂಗೇನೆ ಅದೇ ಮಾರ್ಕೆಟಿಂಗ್ ಅಂದ್ರೆ ಏನು ಅದೇ ಮೀಡಿಯಾ ಅಂದ್ರೆ ಏನು ಅದೇ ಚಾನಲ್ ಅಂದ್ರೆ ಏನು ಬರೀ ಅವೇನೆ ನೀನು ಇದ್ರೊಳಗೆ ಹಾಕಿದ್ದು ಹೆಲ್ಮೆಟು ಓಹೋ ತಂದು ಇಲ್ಲೇ ಕೊಟ್ಟಿದ್ಯಾ ಗೈಸ್ ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಇವಾಗ ಬಸ್ಟ್ ಬಂದೆ 7:15 ಇದ್ರೊಳಗೆ ಪೂಜೆ ಮಾಡುವ ನಾನು ಮಾಡಲ್ಲ ಯಾಕೆ ಪೂಜೆ ಮಾಡ್ಲಿಕ್ಕೆ ಇಷ್ಟ ಮಾಡಪ್ಪ ನಿಮಗೆ ನಾನು ಇದು ದಕ್ಷಿಣೆ ಕೊಡ್ತೀನಿ ಓದೇಳಮ್ಮ ನೋಡ ಸುಮ್ಮ ಕೂರ್ಸ್ಕೊ ಭೀಮ್ ನಮೋಸ ಈ ಪೂಜೆ ಮಾಡ್ಬೇಕು ನಾ ಮಾಡಲ್ಲ ಕಳ್ಳಮ್ರಿ ಏನ್ ಅಯ್ಯೋ ಗಂಡಂಗೆ 100 ವರ್ಷ ಆಯ್ತು ಏನ್ ಆಯ್ತು ಅವತ್ತಿಂದ ಮಾಡಿದ್ರೆ ನಾನು ಮಾಡಿದ್ನಿ ಇವತ್ತು ಮಾಡ್ಬಿಡು ಅಂದ್ರೆ ಅರ್ಧ ವಯಸ್ಸಲ್ಲಿ ಅರ್ಧ ವಯಸ್ಸಿಗೆ ಯಾವ ಮಾಡ್ರು ಮಾಡ್ದಂಗೆ ಗಂಡ ಯಾರು ಗಂಡನಿಗೆ ಈಗ ಅವತ್ತಿಂದ ನಾನು ಮಾಡಿದ್ರೆ ಮಾಡಿದ್ನಿ ಅವ್ ಹಿಂದಿಲ್ಲ ಮುಂದಿಲ್ಲ 24 ವರ್ಷಕ್ಕೆ ಈಗ ನೀನ್ ಮಾಡು ಅಂದ್ರೆ ಊರಾಗೆಲ್ಲ ಮಾಡೋರು ಸ್ಟೇಟಸ್ ಹಾಕ್ತವ್ರೆ ಯಾರು ಹಾಕೊಳ್ಳಿ ಬಿಡು ಅಯ್ಯೋ ಯಾರ ಇರೋರ್ ಹಾಕತ್ತಾರೆ ಸ್ಟೇಟಸ್ ನಾನು ಅವತ್ತು ಹೆಂಗಿದ್ದೀನೋ ಇವತ್ತು ಹಂಗೆ ಇದ್ದೀನಪ್ಪ ಅದನ್ನೇನು ಹೇಳೋದು ನೀನು ಯಜಮಾನ್ರು ದೀರ್ಘಾಯುಷ್ಯ ಬೇಕು ಯಾರು ಯಜಮಾನ್ ಇವಾಗ ಕಾಲದಿಂದ 24 ವರ್ಷದಿಂದ ಮಾಡಿದ್ರೆ ನಾನು ಇವಾಗ ಮಾಡೀನಿ ಹಿಂದ್ ಮಾಡಿಲ್ಲ ಮುಂದ್ ಮಾಡಿಲ್ಲ ಈಗ ನೀನ್ ಪಾತ್ ಪೂಜೆ ಮಾಡು ಅಂತಂದ್ರೆ ನಾವ್ ಹೆಂಗ್ ಮಾಡೋಣ ಅಯ್ಯೋ ಈಗ ಬಂದ್ಬಿಟ್ಟದಲ್ಲ ಮಾಡುಟ್ಟಿಗೆ ಸಿರಿ ಅಂತ ಇನ್ನು ಆಡ್ಕೊಳ್ಳಿ ಅಂತ ಯಾರು ಮಾಡ್ಕೊಳೋರು ಹಿಂದೆ ಅಂತಾರೆ ಕಳಮ್ರಿ ಮುಂದ್ಬಿಟ್ಟು ಹಿಂದೆ ಅಂತಾರೆ ಯಾರ್ದ ಜನ ಇಲ್ಲಲೇ ಮರಿ ಒಲೆ ನೀವು ಮಾಡ್ತೇ ಮಾಡೋದು ಬೇಡ ನಾನ್ ಮಾಡಲ್ಲ ಅಪ್ಪ ಆಚೆ ಹಾಕೋ ಕಿಸಿ ಹಿಡ್ದಿ ಯಾಕೆ ಆಗ್ತೀಯಾ ಯಾಕೆ ಕಚ್ಕ ಆಗ್ತೀರಾ ಭೀಮ್ ನಮೋಸ ಮಾಡ್ಬೇಕಂತ ಮಾಡಮ್ಮ ಅಪ್ಪಂಗ ಮಾಡಲ್ಲ ಕಳಮ್ರಿ ಜಾಸ್ತಿ ಆಯ್ಸ್ಬಿಟ್ಟು ಮಾಡು ನನಗೆ ಆಯ್ಸಿಲ್ಲ ನೋಡು ತಾಯಿ ನಮ್ಮಮ್ಮ ಸ್ವಾಮಿ ನಮ್ಮ ಅಪ್ಪ ತಿಂದೆ ಕೈ ಮುಗಿದು ಬಿಡ್ತೀನಿ ನಾಳೆ ಜನ ಕಮೆಂಟ್ ಹಾಕ್ತಾರೆ ಹಾಕ್ಲಿ ಬಿಡು ಅವ್ರಿಗೆ ಹೇಳ್ತೀನಿ ನೋಡು ದಯವಿಟ್ಟು ನಾನು 24 ವರ್ಷದಿಂದ ಮಾಡಿಲ್ಲ ನಾನು ಈಗಲೂ ಮಾಡಲ್ಲ ನನಗೆ ಅವೆಲ್ಲ ದಯವಿಟ್ಟು ಕೇಳ್ಬೇಡ್ರಿ ಅದೇ ಪ್ರೀತಿ ಇರೋದ್ ಕಲ್ವ ಮದ್ವೆ ಆಗಿದ್ದು ಈಗ ಪ್ರೀತಿ ಬಂದ್ಬಿಡ್ತದ ಓ ಎಂತ ಚೆನ್ನಾಗಿ ಹೇಳ್ತಿ ಈ ಪ್ರೀತಿಯಿಂದ ನೀನ್ ಪ್ರೀತಿಯಿಂದ ಮದ್ವೆ ಆಗ್ಬಿಟ್ಟ ಮದ್ವೆ ಅಕ್ಕಿ ಈಗ ಪ್ರೀತಿ ಮತ್ತೆ ನೀನ್ ಅವತ್ತಿಂದ ಹಂಗಂತ ಮಕ್ಕಳು ಸಣ್ಣವು ಏನು ಸಣ್ಣವು ಮದ್ವೆ ಆದಾಗ ಸಣ್ಣವೇ ಐತ್ವಾ ಮಕ್ಳು ನೀನ್ ನೋಡಿದೆ ಸಣ್ಣ ಅಂತ ಇರಪ್ಪ ನೀನ್ ಮದ್ವೆ ವಸ್ತ್ರದಿಂದ ಮಾಡಿದ್ರೆ ಅಪ್ಪ ಏನ್ ಮಾಡ್ಸೋಣ ಅನ್ನೋದ ನೀನ್ ಮಾಡಿಲ್ಲ ನಮಗ್ ಗೊತ್ತಿಲ್ಲಪ್ಪ ಕಾಲಿಗೆ ನಮಸ್ಕಾರ ಮಾಡೋದು ಈಗ ಅಂತವಿತ್ತ ನಮಗ್ ಗೊತ್ತಿರ್ಲಿಲ್ಲ ಈಗ ನಮಗ್ ಗೊತ್ತಾಗ್ತಿರೋದು ಮಾಡಿ ಆಯ್ತು ಮಾಡಲ್ಲ ಎಂತೆಂತರ ಮಾಡ್ತಾರ ಮಾಡ್ಲಿ ಬಿಡಪ್ಪ ಯಾರು ಇರೋರು ಮಾಡ್ಕೊಳ್ಳಿ ನಂಗೆ ಇಷ್ಟೇ ಸಾಕು ಯಾರ ಮಾಡೋದಂಗ ಇವಾಗ ನಾನು ಮಾಡಲ್ಲ ನಾನು ಅವತ್ತಿಂದ ಮಾಡಿದ್ರೆ ಇವತ್ತು ಮಾಡಿದ್ನಿ ನಾನು ಅವತ್ತಿಂದ ಮಾಡಿಲ್ಲ ಇವತ್ತು ಮಾಡಲ್ಲ ದೇವ್ರಿಗೆ ಕೈ ಮುಗಿದು ಸಾಕು ನಂಗೆ ಅಷ್ಟೇ ಸಾಕು ಆಯಸ್ವರೆಗೆ ಅಷ್ಟೇ ಕೊಡಲಿ ಸಾಕು ಅಪ್ಪ ಬೇಜಾರಾಯ್ತು ಆದ್ರಲ್ಲಿ ಬಿಡು ಬೇಜಾರ ಅವತ್ತಿಂದ ನೋಡಿ ಹಿಂಗೆ ಬರ್ತದೆ ಅಮಾವಾಸ್ಯೆ ಪೌರ್ಣಮಿ ನನಗೆ ಪಾತ್ ಪೂಜೆ ಮಾಡಿ ಅಂತ ಹೇಳಿದ್ರೆ ಮಾಡಿವ್ನಿ ಇವತ್ತು ಅವತ್ತಿಂದ ಬಿಟ್ಬಿಟ್ಟು ಇವಾಗ ಅರ್ಧ ವಯಸ್ಸಿಗೆ ಓದಿ 10 ವರ್ಷ ಆದ್ರೂ ಕಾಲಿ ಬಿಡೋದು ನಮಸ್ಕಾರ ಮಾಡ್ಕೋಬೋದು ದಕ್ಷಿಣೆ ಕೊಡ್ತೀನಿ 2,000 ರೂಪಾಯಿ ಏನು ಮಾಡ್ಬೋದು ಕಾಲಿ ಬಿಡಮ್ಮ 2,000 ಕೊಡ್ತೀನಿ 2,000 ಬೇಡ 3,000 ಬೇಡ 5,000 ಕೊಡ್ತೀನಿ ಮಾಡಪ್ಪ ಥೋ ನಿಮ್ಮ ಅವರೈತ ಅದೇನು ನೋಡ್ಕೊಂಡು ಗೈಸ್ ಮಾಡಿಸ್ಕೊಂಡಿತ್ತು ಯಾರು ಜೊತೆಗಿದ್ದೀರಿ ಈಗ ಅಮ್ಮ ಏನು ಒಪ್ಕೊಳ್ಳಲ್ಲ ಗೈಸ್ ಯಾವಾಗ ನಾನೇ ಯಾವತ್ತೂ ನೋಡಿಲ್ಲ ಬಿಡಪ್ಪ ಅದು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ನಾವು ವೀಡಿಯೋ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಕಮೆಂಟ್ ಮಾಡಿದ್ರೆ ನಮ್ಮ ಹಳ್ಳಿ ಕಡೆ ಎಲ್ಲಿಲ್ಲ ಗೈಸ್ ಸಿಕ್ಕ ಇಲ್ಲೇ ಇಲ್ಲ ಅನ್ಕೊಂಬಿಟ್ಟು ಯಾರು ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ಹೊಸ್ತಾಗಿ ಮದುವೆ ಆಗಿರೋ ಇವಾಗ ಟ್ರೆಂಡ್ ಇವಾಗ ಬಂದ್ವಿ ಅವರ ರೀಸೆಂಟಾಗಿ ಅವರೆಲ್ಲ ಮಾಡ್ಕೊಬೋದು ಬಟ್ ನಮ್ಮ ಅಪ್ಪ ಅಂದಿರ ಕಾಲದವರೆಲ್ಲ ಯಾರು ಮಾಡ್ಕೊತಾ ಇಲ್ಲ ನನ್ನ ಪ್ರಕಾರ ಊರಾಗ ಯಾರು ಮಾಡ್ಕೊಂತಾರನಪ್ಪ ನಮ್ಮೂರಾಗೆ ಮಾಡೋರು ಮಾಡ್ಕೊತಾರೆ ಇದು ಒಂಚೂರು ಭಯ ಭಕ್ತಿ ದೇವರನ್ನು ಜಾಸ್ತಿ ಮಾಡೋರು ನಮ್ಮಂತ ಈ ಬೆಳಗಿನ ಸಾಯಂಕಾಲ ದನಿ ಪನಿಂದ ಹಿಂದೆಗಡೆ ದನಿನಿಂದ ಓಡಾಡ್ಕೊಂಡು ಸಗಣಿ ಬಾಜೋರು ಉಂಡ್ಬಿಟ್ಟು ಹಚ್ಕಡೆ ಮಲಗಿರ್ತಾರೆ ಯಾರು ಮಾಡ್ಕೊಳಲ್ಲ ಗೈಸ್ ಅದನ್ನೆಲ್ಲ ನನಗೆ ಒಳಗೆ ಮೇಳೆ ಮಾಡಿರೋ ಒಬ್ಬಟ್ಟು ಮಿಕ್ಕದೆ ತಂಗಿ ಮಾಡಿದೆ ಮಗಳು ಫೋನ್ ಮಾಡಿಲ್ಲ ಹೋಗಿ ನಾನು ಮಾಡಿದೆ ಮಾಡ್ತೀನಿ ಇರಪ್ಪ ಅಮ್ಮನಿಂದ
ಎಕ್ಸಾಮ್ ಬಂದವರೆಲ್ಲ ಓದಿ ಲೇಟ್ ನೀನು ಎಷ್ಟೊತ್ತಿಗೆ ಬಂದೆ ಕಾಲೇಜ್ ಬಿಟ್ಟು 5 ಗಂಟೆ ಎಕ್ಸಾಮ್ ಮುಗಿಯೋದು. 5 ಗಂಟೆ 7-8 ಗಂಟೆ ತನಕ ಬಂದ. ಅಲ್ಲಿ ಬಿಸ್ನೆಸ್ ಮೀಟಿಂಗ್ ಹೋಗಿ ಒಂದು MBA ಬಿಸ್ನೆಸ್ ಮಾಡೋದು ಅಂತ ಇದ್ದೀನಿ. ಅದೇನಾ ಒಂದು 20 ಲಕ್ಷ ಸಾಲ ಮಾಡಿ ಸಂಘದಾಗ ಎಲ್ಲ ಲೋನ್ ಹಚ್ಕೊಡು. ಕೊಡ್ತೀನಿ ನಡಿ. ಯಾರು 20 ಲಕ್ಷ ಕೊಡೋದು ನಿಮ್ಮ ಸಂಘದಾಗೆ? ಯಾರು ಕೊಡೋದು ನಿಮಗೆ 20 ಲಕ್ಷನ? ಯಾವ ಮೀಟಿಂಗ್ ಇಲ್ಲ, ಯಾವುದೋ ಹುಡುಗಿ ಸಿಕ್ಕಿಲ್ಲ, ಮಾತಾಡ್ಕೊಂಬರಕ್ಕೆ ಹೋಯ್ದೆ. ದೇವ್ ದೊಡ್ಡನು ಒಳ್ಳೇದು ಮಾಡಪ್ಪ. ಕತೆ ಅದೇನೋ ಸ್ವಲ್ಪ ಅದು ಯಾವುದೋ ಹುಡುಗಿ ಒಂಚೂರು ಡೀಲ್ ಮಾಡ್ಬೇಕಾಯ್ತು. ಮಾತಾಡ್ಬಿಟ್ಟು ಬುದ್ಧಿ ಹೇಳಿ ಬಂದಿದ್ದೀನಿ ಇವತ್ತು. ಚೆನ್ನಾಗಿ ಕೆಲಸ ಸೇರ್ಕೊ ಓದಮ್ಮ ಹಂಗೆಲ್ಲ ಮಾಡಿ ಬಾರಮ್ಮ ಅಂತ. ಸರಿ ದೇವ್ರು ಒಳ್ಳೇದು ಮಾಡು. ಒಳಗು ಇಕ್ಕಂಬ ಊಟ ಮಾಡೋಣ. ಏನಪ್ಪ ಭೀಮ್ ನಮಾಸೆ ಮಾಡಲ್ಲ ಕೊನೆಗೂ ನೀನು. ಮಗಳೇನಂದು ಓದಂತ ಖುಷಿಯಾಗಿ ಮಾತಾಡಲ್ಲ. ಹಾಂ ಯಾಕೆ ಹತ್ತೆ ಬೆಳಗ್ಗೆ ಇನ್ನೇನು ತಿಂಗಳಿಂದ ಇತ್ತು ನೋಡಿ, ಇವತ್ತು ಕಮ್ಮಿ ಕೂತಿರ್ಬೇಕು. ನೀನು ಅದು ಆ ಮಕ್ಕ ನೋಡೋದು, ಆ ನೀನು ಮಕ್ಕ ನೋಡೋದು. ನಾನು ಒಳಗೆ ಕೊಲ್ಟೈನ್ ಆಚೆಗೆ ಬರೋಲ್ಲ. ಬೇಗ ಮದುವೆ ಈ ಸ್ವಾಮಿ ಹೋಗ ಟ್ಯಾಂಕಿ ಮರಗಳು ಕೂತ್ಕೊಂಡ್ರೆ ಬರೋದೇ ಇಲ್ಲ. ನೋಡು ಹಬ್ಳಿಗೆ ಚಾಪೆ ಹಾಕೋಬೇಕು, ಮಿಕ್ಕನ್ನು ಇರಬೇಕು. ಯಾರ ಮನೆಗೆ ಅದಾಗಿದ್ರೆ ಯಾವ್ದಾನ ಒಂದು TV ಹಾಕೋದು, ಏನಾನ ಒಂದು ಹೇಳೋದು, ಏನಾರು ಮಾತಾಡೋದು ಎಲ್ಲ ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಎಲ್ಲರ ಮನೆಗೆ ಒಂದೊಂದು ದಿವಸ ಹೋಗ್ಬಿಡು. ಒಂದೊಂದು ಒಬ್ಬೊಬ್ರ ಮನೆಗೆ 2 ದಿವಸ ಇದು ಬಂದ್ಬಿಡು, ಬೇಜಾರಾಗಲ್ಲ. ಅವೇನು ಮಾಡೋಣ ಆಚೆಗಡೆ ಇರವ ಮಂದಿ ಅದೇನಿಲ್ವಾ ಇನ್ಚಾರ್ಜ್ ಅಲ್ಲಿಲ್ವಾ? ಯಾರೋ ಕರ್ಕೊಂಡು ನೀನು ಬೈಬಡ್ಗಿ ಓಡಿಸ್ತಾರೆ ಆಚೆ. ಯಾಕೆ ಕರ್ಕೊಳಲ್ಲ? ಸದ್ಯಕ್ಕೆ ಓದ್ತೀನಿ ಅಂದ್ರೆ ಸಾಕು, ಬತ್ತೀನಿ ಅಂದ್ರೆ ಸಾಕು. ಕರ್ಕೊಳಗೆ ಅಚ್ಚುಕಟ್ಟಾಗಿ 3-4 ಹೊತ್ತು ಊಟ ಹಾಕೊಂಡು ನಿನ್ನಂತ ಮಗಳಿಗೆ ಸಿಗಲ್ಲ ಬರಮ್ಮ ಅಂತ ಏನು ಕಾನ್ಫಿಡೆನ್ಸ್ ನೋಡಪ್ಪ. ನನಗೆ ಗೊತ್ತು, ಎಲ್ಲೋದ್ರೆ ಎಲ್ಲಿ ಇರ್ತೀನಿ ನಾನು, ಎಲ್ಲೋದ್ರೆ ಎಲ್ಲಿ ಜೀವನ ಮಾಡ್ಬೋದು. ಯಾದಕ್ಕೆ ಗೊತ್ತಿ ಪೂರ್ವಪತಿ ಎಲ್ಲಿಗೋ ಓದ್ತೀನಿ ನೋಡಿ, ಎಲ್ಲಿದ್ರು ಅವ್ರು ಪಾತ್ ಪೂಜೆ ಮಾಡ್ಕೊಂಡು ಬೇಕಾದ್ರೆ ಸಾಯತಕ್ಕ ಅರ್ಥವ ಇದ್ದು ಬಿಡ್ತೀನಿ. ಕಮೆಂಟ್ ಮಾಡಿ ಗೈಸ್, ಯಾರು ಬೇಕು ಅಂತಂದ್ರೆ ಕೊಡ್ತೀನಿ. ನನಗೆ ಬೇಕು ಅಂದ್ರೆ ಹೇಳ್ರಿ, ಕೊಡ್ತೀನಪ್ಪ ನಿಮ್ಮ ಇನ್ಸ್ಟೂನ್ ಹತ್ರ ಕೊಡವ. ಮತ್ತೆ ಈಗ ಆಚೆ ಹಾಕ್ತೀನಿ ನೀನೇ ಏನ್ ಕುರ್ಸ್ಕೊ ಕುರ್ಸ್ಕೊಳ್ಗೆ ಅಂತಿ, ಏನು ಕುರ್ಸ್ಕೊಳ್ಗೆ ಒಳ್ಳೆ ಸಂತಮ್ಮ. ಅದು ಸನ್ಸ್ಕ್ರೀನ್ ಹಾಕ್ತಿಲ್ವ ಮಕ್ಕಳ ಗರ್ಗತ ತಿರ್ಗಾ ಕಾಗೋಯ್ತ ಅದು. ಯಾರು ಹೇಳು ಅದು ಅಷ್ಟಕ್ಕದ ಇತ್ತಾರಪ್ಪ ಎಲ್ಲ ಅವ್ರು ಹಾಕೊಂಡು ನಿಂತ್ಕೊಂಡು ಹೋದ್ರು ಹೋಗ್ಲ ಬರೀ ಖಾಲಿ ಹೋಯ್ತಾ ತಾಯಿ ಕೇಳ್ಸಾಕಾಯ್ತು. ಕೇಳ್ಸಾಕಾಯ್ತು, ತಿಂಗಳಿಂದ ತೊಗೊಂಡ್ಕೊಡ್ಲಿಲ್ಲ. ಒಂದು ತಂದ್ಕೊಟ್ರೆ ಅವ್ನಿಗೆ ಒಂದು 2-3 ತಿಂಗಳು ಬರ್ತದಂತೆ. ನೀನು ಹಾಕೊಂಡಿವ ಅದನ್ನ ಹೆಂಗೋ ಬೆಳಗಾತಿದ್ದೆ. ಬಿಡಪ್ಪ ನಾನು ಪುಷ್ಪರಾಜ್ ಗೊತ್ತಾಗಿದ್ದೀನಿ, ಅದಕ್ಕೇನೆ ಎಲ್ಲರ ಪುಷ್ಪ ಅನ್ನೋದಿದ್ದೀನಿ ಗಡ್ಡ ಬೇಜಾರಾಗಿದ್ರೆ ತಪ್ಪಾಗಿ ಹೇಳಿದ್ರೆ ಸಾರಿ ಬಾಯ್. ಏನು ತಪ್ಪು ಹೇಳಪ್ಪ, ನಾನು ಒಳ್ಳೆತನ ಹೇಳೋರ. ನಾನು ಇದಾದೀನಿ ಕಣಪ್ಪ, ಪುಷ್ಪರಾಜ್ ಆತೀನಿ. ನಿಮ್ಮ ಪುಷ್ಪರಾಯ ಬಂಡೆ ಹೊಡ್ಸೋಕಲ್ಲ ಅಲ್ಲಡಮ್ಮ ಹೆಂಗ್ ಬರ್ತದೆ ಮಕ್ಕಳು ಇಟ್ಕೊಂಡು. ಅಪ್ಪ ನಾನು ಮಾಡ್ಸಲ್ಲ. ಹುಡುಗಿ ಕೈ ಕಟ್ಟೋಳೆ, ಕಟಿಂಗ್ ಎಲ್ಲ ಮಾಡ್ಸಲ್ಲ, ಕೈ ಕೊಡ್ತಾಳೆ. ಒಳ್ಳೆ ಅಮ್ಮ ಮಾಡಿಸ್ಬೇಕ ಬೇಡಮ್ಮ? ಮಾಡಿಸ್ಬೇಕು. ಇದು ಚೆನ್ನಾಗತ್ತ ಎಷ್ಟು ಗಡ್ಡ ಒಂಚೂರು ಕಮ್ಮಿ ಮಾಡ್ಸ್ಕೊತೀನಿ ಅಷ್ಟೇ, ಕೂದಲು. ಕಾಣಲಿವ ನಿಮಗೆ ಯಾರು ನೆನ್ನೆ ಬಂದವರು? ಬಂದು ಯಾರಪ್ಪ? ಯಾರು ನಿಮ್ಮ ಅತ್ತೆ? ಅತ್ತೆ ಬಿಡಮ್ಮ, ಏನಾಗಲ್ಲ. ಅಮ್ಮ ಕ್ಲೀನ್ ಆಗಿ ಯಪ್ಪ ಕೂದಲು ಬಿಡ್ತೀನಿ, ಗಡ್ಡ ಮಾತ್ರ ಕಟ್ ಮಾಡ್ತೀನಿ. ಕೂದಲು ಬಿಡ್ಬೇಡ, ಹೋಗಿ ಕ್ಲೀನಾಗಿ ಕಟಿಂಗ್ ಮಾಡಿಸು. ನಾನು ಮಾಡಿಸಲ್ಲ. ಮಾಡ್ತೀರಿ ಅದಾನ ಆಡ್ ಬಿದ್ದು ಹೋಗ್ರಿ. ಏನು ಹೇಳೋದು ನಾವು? ಆಳ್ ಬಿದ್ದೋದ್ರೆ ನೀನು ಒಬ್ಬನೇ ಇರ್ತೀಯನು? ನಾನು ಓದಿ ಕೇಳ್ದವ್ ಇನ್ನೇನು ಹೇಳ್ತಾರೆ? ನೀನು ಬಿಡ್ತಿಲ್ಲ. ಬಿಡ್ತಿದ್ರು ಇಂಥವೆಲ್ಲ ಹೇಳ್ಬೇಕು ಹೇಳ್ಬಾರ್ದು ಗೊತ್ತಾಗಲ್ವಾ? ಕಾಮನ್ ಸೆನ್ಸ್ ಇಲ್ವಾ ನಮ್ಮ? ಅದೇ ಇಲ್ವಾ ಅವೆಲ್ಲ ನಿನ್ಗೆ? ಇಲ್ಲೂ ಕಾಮನ್ ಸೆನ್ಸ್ ಇಲ್ವಾ? ಮಾನ ಮರ್ಯಾದಿಲ್ವಾ ನಿನ್ಗೆ? ಕಾಮನ್ ಸೆನ್ಸ್ ಇಲ್ವಾ ಹೇಳು? ಕಾಮಕ್ಸ್ ಇಲ್ವಾ? ಕಾಮನ್ 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 ಸೆನ್ಸ್ ಇಲ್ವಾ? ಸೆನ್ಸ್ ಇಲ್ವಾ? ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ನಿನ್ಗಿಲ್ವಾ? ಕಾಮನ್ ಸೆನ್ಸ್ ಇಲ್ವಾ ಅಂತ? ಮಾನ ಮರ್ಯಾದೆ ಇಲ್ವಾ? ಇಂಗ್ಲಿಷ್ ಹೇಳು. ಕಾಮನ್ ಕಾಮನ್ ಸೆನ್ಸ್. ಸೆನ್ಸ್ ಕಾಮನ್ ಸೆನ್ಸ್ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಇಲ್ವಾ ನಿನ್ಗೆ? ಇನ್ನೊಂದ್ಸಲ ಹೇಳು. ಬುದ್ಧಿ ಬೇಡವಾ? ಇನ್ನೊಂದ್ಸಲ ಹೇಳು ಪದನ. ಹೇಳಕ್ ಬರ ಹೋಗಲ್ಲ ಮರ್ರಿ, ಅದನ್ನ ಸರಿ ಕೇಳಿದ್ರೆ ಒಂದೇ ಸಲ ಅದು ಹೇಳಕ್ ಬರೋದು. ನೀನ್ ಹೇಳ್ಬಿಡಪ್ಪ. ಹೆಂಗಂತ ಹೇಳು? ಹೇಳಪ್ಪ ಹೇಳಪ್ಪ. ನೀನ್ ಹೇಳು. ಕಾಮನ್ಸ್ ಇಲ್ವಾ ನಿನ್ಗೆ? ಕಾಮನ್ಸು ಓಡಾಗ ಊಟ ಮಾಡಮ್ಮ ಸಾಕು. ಒಳ್ಳೆ ಕತೆ. ಎಕ್ಸಾಮ್ ಬರ್ದೆ ಹೆಂಗ್ ಬರ್ದೆ ಕೇಳೋದು ಇವತ್ತು? ನನಗೆ ಗೊತ್ತಲ್ಲ ನನ್ನ ಮಗ ಹೆಂಗ್ ಬರೀತಾನೆ. ಫೇಲ್ ಆಗಲಿ ಆಯ್ತು. ಆಮೇಲೆ ಫೇಲ್ ಆಯ್ತು ಅಂದ್ರೆ ಅದೇ ನಿನ್ ಪೂಜೆ ಸರಿಯಾಗಿ ಪೂಜೆ. ಎಕ್ಸಾಮ್ ಪಾಸ್ ಆದ ಕೆಲಸಗಳು ಏನು ಮಾಡ್ತೀಯಾ? ಎಕ್ಸಾಮ್ ಪಾಸ್ ಆದ ಕೆಲಸ 12 ಸಕಟು ಮೇಲ್ಸೋಗು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.